ನಮ್ಮ ತಂಗಿ ಎಷ್ಟು ಚಾಲಾಕ್ ಹಾಳ ನೋಡ್ರಿ. ನಾಯಿ ನಾಟ್ ಸೋ ಫನಿ. ಏ ಬರ ಫೈನಲಿ ರೆಡಿ ಆಯ್ತ್ರಿ ನಮ್ದು ಶೇವ್ ಪುರಿ. ಇಡಿ ಹೌದು, ಆ ಬ್ಯಾಗಿಗೆ ಇದು ಆಯ್ತು ನೋಡ್ರಿ, ಕಾಸ್ಟ್ಲಿ ಆಯ್ತು. ಕಣ್ಣಾಗ ನೀರೇ ಬಂದು ಯಾರೋ ಬೈದಾರ ಪಕ್ಕ. ಹಿಂಗೆ ಯೂಟ್ಯೂಬ್ ಕಡ್ಲಿಂತ ಆಗ್ಲತ್ತು ಏನಾಗ್ಲತ್ತು ಗೊತ್ತಿಲ್ಲ. ಇನ್ನ ಪೆನ್ ಲೆಟರ್ ಬಿ ಬಂದಿಲ್ಲ, ನನಗೆ ಏನು ಪ್ರಾಬ್ಲಮ್ ಆಗತ್ತು ಅದು ಬಿ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ತವೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ನಿಮಗೆ ಎಂತೋ ಗೊತ್ತಿತ್ತು ಎದ್ರ ಸಲಕ್ಕೆ ಏನಾಗಿದೆ ಹಿಂಗೆ ಪ್ರಾಬ್ಲಮ್ ಅಂತ ಯಾರಿಗಾರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೆ ನೋಡ್ರಿ. ಸೊ ಇವತ್ತು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಮಾಡತ್ತೀನಿ. ಸಂಜೆ ಹೊರ ಹೊಂಟೀನಿ. ಭಾಳ ದಿನ ಆಯ್ತು ವ್ಲಾಗ್ ಮಾಡಿದ್ದಿಲ್ಲ. ಸೊ 3-4 ದಿನನೇ ಆಯಿತು, ಭಾಳ ದಿನ ಆಗ್ಯದ. ಬರೀ ಶಾರ್ಟ್ಸ್ ರೀಲ್ ಹಾಕ್ಲತ್ತಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಶಾರ್ಟ್ಸ್ ರೀಲ್ ಎಲ್ಲ ಹಾಕಿನಿ, ಹೋಗಿ ನೋಡಿ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸಬರು ನೋಡತ್ತೀರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮಪ್ಪ ಇದು ನೋಡ್ಲತ್ತಾರ ಕ್ರಿಕೆಟು. ಆಯ್ತು, IPL ಶುರು ಆಯ್ತಲ್ಲ. IPL ಮಾರ್ಚ್ ಮತ್ತು ಏಪ್ರಿಲ್ ಇದು ಒಂದು ಹೆಡ್ಡೇಕ್ ಅದ ನೋಡ್ರಿ. IPL TV ಕೈಯಾಗ ಸಿಗಲ್ಲ ಏನು ಭೀ ನೋಡ್ಬೇಕಂತಂದ್ರೆ. ಸೊ ಅದಕ್ಕಂದು ಹೊರ ಹೊಂಟೀವಿ. 8 ಆಗೈತೆ ಟೈಮು. ಸೊ ಫಸ್ಟ್ ಟೈಮ್ ಇಷ್ಟು ಲೇಟ್ ಮಾಡಿ ಹೋಗೋದು ನಾವು. ಹೋಗ್ತೀವಿ ಬಟ್ ಹೆಚ್ಚಿಗಲ್ಲ, 7:30 ತನಕ ಹೋಗ್ತಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ 8:15 ಕಂಗೆ ಬಿಡ್ಲತ್ತೀವಿ ಮನೇಲಿಂತು. ಸೊ ಒಂದು ಸ್ವಲ್ಪ ಮನೆ ಸಾಮಾನು ತೊಗೊಂಬತ್ತದ. ಅದಕ್ಕೆ ಆರ್ಕಿಡ್ ಮಾಲಿಗೆ ಹೊಂಟೀವಿ. ನಮ್ಮ ಕಲಬುರ್ಗಿದ ಆರ್ಕಿಡ್ ಮಾಲ್ ಅಂತದ, ರಿಲಯನ್ಸ್. ಸೊ ಅಲ್ಲಿಗೆ ಹೊಂಟೀವಂತ. ಚಲೋ ಸ್ಟಾರ್ಟ್ ದಿ ಬ್ಲಾಗ್. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ಗೈಸ್. ನಮ್ಮ ಮಮ್ಮಿ ಬರಲ್ಲಾಗ್ಯಾರ. ಯಾಕೆ ಬರಲ್ಲಾಗ್ಯದಮ್ಮ? ನೀ ಭೀ ಬರ್ಬೇಕಿಲ್ಲ, ಟೈಮ್ ಪಾಸ್ ಚಲೋ ಆತಿತ್ತು. ಭಾಳ ದಿನ ಆಗಿತ್ತು ಎಲ್ಲಿ ಭೀ ಹೋಗಿದ್ದಿಲ್ಲ ಭೀ ಹೊರಗೆ ಸಂಜೆಗೆ. ನೋಡ್ರಿ ಮಮ್ಮಿ ಬರಲ್ಲಾಗ್ಯಾರ. ನಮ್ಮ ಮೂವರಿಗೆ ಕಳಿಸ್ಲತ್ತಾರ. ಚಂದಮಾಮ ನೋಡಿ ಎಷ್ಟು ಚಲೋ ಕಾಣಿಸೋದು. ಹಾಂ ಕರೆ ಭೀ ಅಪ್ಪ ಬಿಸಿಲು ಭಾಳ ಅದ ನೋಡ್ರಿ ನಂಬಲ್ಲಿ. ಎಷ್ಟು ಬೆವರು ಬಿಡ್ಲತ್ತದ ನನ್ನ ಫೇಸ್. ನೋಡ್ರಿ ನಾನು ಫುಲ್ ಬೆವರು. ನಮ್ಮೂರು ಕಲಬುರ್ಗಿದಾಗ ಇಷ್ಟಿಷ್ಟು ಬಿಸಿಲದ. ಸ್ವಲ್ಪ ಹೊರಗೆ ಬಂದರೆ ಸಾಕು. ಅದ್ರ ಅಡುಗೆ ಮಾಡ್ಲಾಕ್ರೆ ಇಲ್ಲಿ ಹೊಂಟದ. ಶಾರ್ಟ್ಸ್ ರೀಲ್ ಅದು ಇದು ಕುಕ್ಕಿಂಗ್ ರೀಲ್ ಬಿಡ್ಬೇಕಂತ ಅನ್ಲತ್ತೀನಿ. ಒಂದು ನಿಮಿಷ ನಿಂದ್ರಲಕ್ಕಾಗಲ್ಲಾಗೆ ನನಗೆ ಗ್ಯಾಸ್ ಹತ್ರ. ಅಷ್ಟಂದ್ರೆ ಅಷ್ಟು ದವಾಸತ್ತು. ಖರೆ ಭೀ ಬೆವ್ರು ಹೋಗಿ ಭಾಳ ಇದು ಅನ್ಸೋದು. ಇಷ್ಟು ಬೆವ್ರು ಭೀ ಹೋಗ್ಬಾರ್ದಲ್ಲ, ವೀಕ್ನೆಸ್ ಫೀಲ್ ಆಗ್ತದೆ. ಸೊ ಆಟೋ ಸರಿಯಾಗಿ ವೆಯ್ಟ್ ಮಾಡತ್ತೀವಿ. ಮಮ್ಮಿ ಬರಲ್ಲ ಅನ್ಕೇಸಿನ ಹೊಂಟ್ರ ನೋಡ್ರಿ. ಯಾಕೋ ಆಟೋ ಸ್ವಲ್ಪ ಈಗ ಈ ಥರ ಹಿಂಗೆ ದೊಡ್ಡದು ಅಲ್ಲ, ಅದಕ್ಕಂತ ಹೊಂಟಾರ. ನಾನು ತಂಗಿ ಸುಂದ್ರ ಇಲ್ಲಿ ಕುಂತ ನಡೀತದ ಬಿಡು. ಇಲ್ಲೇ ಅದಲ್ಲ 10 ನಿಮಿಷ ದಾರಿ. ಹಂಗೆ ಲೋಕಲ್ದವ್ರಿ. ಸೊ ಇಲ್ಲಿ ನಮ್ಮ ಮಮ್ಮಿ ಇವು ಬ್ಯಾಗ್ಸ್ ನೋಡಕ್ಕೆ ಬರ್ರಿ, ಟ್ರಾಲಿ ಬ್ಯಾಗ್ಸ್ ತೊಗೊಳಕಂತ ದೊಡ್ಡ. ಮತ್ತು ಆ್ಯಕ್ಚುಲಿ ಅದ ನಮ್ಮ ಮನೆಗೆ ಅದು ಸಣ್ಣದದ, ಅದಕ್ಕೆ ಅನ್ಕೆಸಿಂದ ದೊಡ್ಡದು ನೋಡತ್ತಾರೆ. ಈಗ ಟೂರಿಗೆ ಅದು ಹೋಗ್ಲತ್ತೀವಲ್ಲ ನಾವು, ಅದಕ್ಕೆ ಅನ್ಕೆಸಿಂದ. ಆ್ಯಕ್ಚುಲಿ ಇದೇ ಶಾಪಿಂಗ್ ಅದ ನಮ್ದು. ಇದೇ ತೊಗೊಂಡ್ರೆ ಐತಂದರೆ ಬಂದಿದ್ದೇವೆ. ಅದ್ರ ಸಂಗಟ ಅನಾಜ್ ಭೀ ತೊಗೊಳಕ್ಕಾಗ್ತದಂತೆ. ಸೊ ಇಲ್ಲಿ ಟಾಪ್ಸ್ ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ, ಮೊದಲು ತೊಗೊಂಡಿದ್ದೆ 6 ಟಾಪ್ಸ್ ತೊಗೊಂಡಿದ್ದೆ ನೋಡ್ರಿ. ಸರಿಯಾಗಿತ್ತು. 400 ಅಂತ ನನಗೇನೋ ವರ್ತ್ ಅಂತ ಅನಿಸ್ತು. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದು 599 ಇತ್ತು ನಾನು ತೊಗೊಂಡಿದ್ದು. ಆಕ್ಸೆಸರೀಸ್ ನನಗಿದು ಏನೋ ಕ್ಯೂಟ್ ಅನಿಸ್ತು ನೋಡ್ರಿ ಕ್ಲಿಪ್ಸ್ಗಳು. ಅದಕ್ಕೆ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಅದು ಮಾಡೋಕ್ಕೆ ಚಲೋ ಅನ್ನಿಸ್ತು ಅಂತ ನಾನು ತೊಗೊಂಡಿದ್ದೆ. ಹಾಗೆ 15 ನೋಡ್ರಿ, ಈಗ 35 ರೂಪೀಸಿಗೆ 15 ಪೀಸಸ್ ಅವ ನೋಡ್ರಿ. ನನ್ನ ಫೇಸ ಹೆಂಗೆ ಬಂದೀವಿ ನಾವು. ಆ್ಯಕ್ಚುಲಿ ನಾನು ಇನ್ನೇ ಮೆಹಂದಿ ಹಚ್ಕೊಂಡಿದ್ದೆಲ್ಲ, ಅದಕ್ಕೆ ಆಯಿಲ್ ಅದೆಲ್ಲ ಹಚ್ಕೊಂಡಿದ್ದೆ ತಲೆಗೆ. ಅದಕ್ಕಂತ ಹಿಂಗೆ ಜಡಿ ಹಾಕ್ಕೊಂಡು ಸಿಂಪಲ್ ಬಂದೆ. ಏನು ಮಾಡೋಕ್ಕಾಗ್ತದೆ, ನೋ ಅದರ್ ಆಪ್ಷನ್. ಹಾಗೆ ಸಡನ್ ಪ್ಲ್ಯಾನ್ ಇತ್ತಿದ್ದು, ಪ್ರೀ ಪ್ಲ್ಯಾನ್ ಏನು ಇರಲಿಲ್ಲ. ಸೊ ಇಲ್ಲಿ ನಮ್ಮ ಮಮ್ಮಿ ನಮ್ಮ ಸಲಕ್ಕೆ ಶಾರ್ಟ್ಸ್ ನೋಡ್ಲತ್ತಿದ್ರು. ಸೊ ಇವಾಗ ಸಮ್ಮರ್ ಅದಾವಲ್ಲ ಮನ್ಯಾಗ ಅಂತ
ನಾವು ಶಾರ್ಟ್ಸೇ ಹಾಕೋತಿನ್ನ ಹೆಚ್ಚಿಗೆ ಅದಕ್ಕೆ ಕಿಸಿಂದ ನಮ್ಮ ಮಮ್ಮಿ ಶಾರ್ಟ್ಸ್ ನೋಡ್ಲತ್ತಿದ್ರು. ನಂಗೇನೋ ಇಷ್ಟ ಬಂದಿದ್ದಿಲ್ಲ. ಇಲ್ಲಿ ನಮ್ಮ ತಂಗಿ ನೋಡ್ರಿ ಏನು ಮಾಡ್ಯಾಳ ಇಲ್ಲಿ ಮಸ್ಲತ್ತ ನೋಡ್ರಿ ಈಗ ಸ್ಯಾಂಡಲ್ಸ್ ಬಟ್ ಕ್ಯೂಟ್ ಕಾಣತ್ತವಲ್ಲ ಎಷ್ಟು ಚಲೋ ಅವ ನೋಡ್ರಿ ಹೀಲ್ಸ್. ಆ್ಯಕ್ಚುಲಿ ಕರೆ ಹೇಳ್ಬೇಕಂತಂದ್ರೆ ಆಕಿ ಯೂಶ್ವಲಿ ಹೀಲ್ಸ್ ಹಾಕೊಂಬಲ್ಲ ಹೆಚ್ಚಿಗೆ. ಸೊ ಈ ಕಡೆ ಇವೆಲ್ಲ ಅದಾವ ಸಾಬೂನು ಮತ್ತು ಹೇರ್ ಆಯಿಲ್. ನನ್ನ ಸೋಪೇ ಇದ್ದಿದ್ದಿಲ್ಲ, ಹಮಾಮ್ ಸೋಪ್ ನೋಡ್ಲಕ್ಕೆ ಬಂದಿದ್ದೆವು ಬಟ್ ಯಾವುದೋ ಬೇರೆದಿತ್ತು ಅದಕ್ಕೆ ಇದು ತೊಗೊಂಡ್ಬಿಟ್ಟೆ. ನಾ ಲೆಮನ್ ಇದ್ದಿತ್ತು ಅದಕ್ಕೆ ಇದು ತೊಗೊಂಡೆ. ಮಮ್ಮಿ ಟ್ರೈ ಮಾಡಂತಂದ್ರು ಸೊ ಅದಕ್ಕೆ ಅದೇ ತೊಗೊಂಡ್ಬಿಟ್ಟೆ ನಾ. ಸೊ ಇಲ್ಲೇ ನಮ್ಮ ತಂಗಿ ಅದು ಕಂಫರ್ಟ್ ಅದೆಲ್ಲ ತೊಗೊಳತ್ತಾಳ. ಸೊ ಕಂಫರ್ಟ್ ನಮಗೆ ಬೇಕೇ ನೋಡ್ರಿ, ಖಾಲಿ ನೆಕ್ಸ್ಟ್ ಡೇ ಬೇಕೇ ಅದು. ಯಾಕಂದ್ರೆ ಬಟ್ಟೆಗೆ ಡೈಲಿ ನಮ್ಮಿ ಹಾಕ್ತಾರದು ಬಟ್ಟೆ ಅದ ಹೊಡೆ ಟೈಮಿಗೆ. ಸೊ ಅದು ಕಂಫರ್ಟ್ ಹಾಕೋದ್ರೆ ಅಂತೆಲ್ಲ ಬಟ್ಟೆ ಚಲೋ ಫ್ರೇಗ್ರೆನ್ಸ್ ಕೊಡ್ತಾವ. ಸೊ ಅದಕ್ಕಂತ ಕಂಫರ್ಟ್ ಯೂಸ್ ಮಾಡ್ಬೇಕು ನೋಡ್ರಿ. ಪರ್ಫ್ಯೂಮ್ ಹೊಡ್ಕೊಂಬರ್ವಿ ಒಂದೊಂದು ಸಲ ನೆಸಸರಿ ಇರಲ್ಲ. ಇದು ಕಂಫರ್ಟ್ ಯೂಸ್ ಮಾಡ್ದೇವಲ್ಲ ಮುಗೀತು, ಅದರದೇ ಫ್ರೆಶ್ ಎಷ್ಟು ಚಲೋ ಸ್ಮೆಲ್ ಬರ್ತದ. ಹಾಂ ಅಡ್ವಾನ್ಸ್ ನಾಯಿ ಎಷ್ಟು ಅಡ್ವಾನ್ಸ್ ಐತೆ. ಆ ಗ್ರೀನ್ ಕಲರ್ ಕಂಡತ್ತಲ್ಲ ಒಮ್ಮಲ್ಲಿಗೇನ ಅದೇ ತಿಳಿದೆ. ನಮ್ಮ ತಂಗಿ ಎಷ್ಟು ಚಾಲಾಕ್ ಹಾಳ ನೋಡ್ರಿ, ಹೆಂಗೆ ಹೇಳ್ತಾಳ. ಅವೇನು ಸಾಬೂನಿಗೆ ನನ್ನ ಹಮಾಮ್ ಸೋಪ್ ಅಂತ ನಾ ಹ್ಯಾ ಅಂತ ಬೇಕು ನಂಗೆ ಹೇಳತ್ತೀನಿ. ನಾವು ಗ್ರೀನ್ ಕಲರ್ದು ಇತ್ತಲ್ಲ ಹಾಂ ಅಂತ ನಾ ಹಾಗೆ ತಿಳಿದೀನಿ. ಆ ಕಡೆ ಆ ಸೆಕ್ಷನ್ದಾಗ ಸಿಕ್ಕಿದಿಲ್ಲಲ್ಲ. ನಾಯಿ ನಾಟ್ ಸೋ ಫನಿ, ಹುಚ್ಚನಂಗಾರ ಹಾಕಿಸಿ ಬೇಡ. ವಿಮ್ ಬಡ ಹಮಾಮ್ ಟು ಮತ್ತೆ ಯಾವುದು ಇದು ತಗೊಂಡು ನೀ ಹಮಾಮ್ ಟು ಇಡು ಇವೆಲ್ಲ ನಾಯಿಗಳು ಚೀಸ್ಗಳು ಅವ ನೋಡಿಲ್ಲ. ಯಾಕೆ ಕಾರಣ ಏನು ಮೇಕಪ್ ಇದು ಬ್ರಷ್ ಮಾಡೋದು ನೋಡು. ವಾಷಿಂಗ್ ಮಿಷಿನ್ ಸಿಂಕ್ ಕ್ಲೀನ್ ಮಾಡೋದು. ಸಿಂಕ್ ಕ್ಲೀನ್ ಮಾಡೋದು ಛೋಟಾ ವಾಲ ಅದ ನೋಡಿ. ನೀ ಕಲರ್ ಬೇಗ ಸಿಂಕ್ ಕ್ಲೀನ್ ಏವ ಏನು ಬರೋದು. ನೋಡಮ್ಮ ಬೇಕಾಗಿತ್ತು ಡಬಲ್ ಅವ ರೀ ಅಮ್ಮ ದೊಡ್ಡವೇ ಅವ. ಅವಾಗ ಡಬಲ್ ಫೋಲ್ಡ್ ಮಾಡಿದ ಬಟ್ ಬಟ್ಟೆ ದಪ್ಪಿಲ್ಲ. ಮೊದ್ಲಿನ ಗಪ್ಲೆ ಇಲ್ಲ ಅವು ಹಿಂಗೆ ದಪ್ಪ ಇರ್ತೀವಲ್ಲ ಹಂಗಿಲ್ಲ. ಏನು ಬಿಡಲಾಗ್ಯಾರ ಎಲ್ಲ ಖಾಲಿ ಆಗ್ಯಾವ. ಯಾರು ಬಿ ಎಷ್ಟು ನಿನ್ನರ ಮಮ್ಮಿ ಕೇಳ್ತೀನಿ. ಯಾರು ಬಿ ಇಲ್ಲ ನಾವು ಮಾಲ್ ಎಷ್ಟು ಖಾಲಿ ಖಾಲಿ ಅನ್ಸ. ಇದು ಅನ್ಸೋ ಗರಂ. ಸೊ ಇಲ್ಲಿ ಇದು ಕಂಟೈನರ್ ನೋಡ್ರಿ ಈಗ ನಾ ಎಷ್ಟು ಶಾಕ್ ಆಗೀನಿ. ಇದು ಪ್ರೈಸ್ ನೋಡ್ರಿ ಈಗ ಲಿಟ್ರಲಿ 19 ರೂಪೀಸ್. ಅನ್ನ ಭಾಳ ಅಂದ್ರೆ ಭಾಳ ಕರಪ್ ಶಾಕ್ ಅದ. 19 ರೂಪೀಸ್ ಅಂದ್ರೆ ನನಗೇನೂ ಅನಿಸಿಲ್ಲ. ನಾವು ಮಮ್ಮಿಗೆ ಭೀ ಅದೇ ಹೇಳ್ದೆ ನೋಡಿ ಮಮ್ಮಿ 19 ರೂಪೀಸ್ ಅಂತ. ಆ್ಯಕ್ಚುಲಿ ಅವು ಗ್ಲಾಸಿನವಲ್ಲ ಅಷ್ಟು ಕಮ್ಮಿ ಇರಲ್ಲ ಅಂದ್ರೆ ಭೀ 19 ರೂಪೀಸ್ ಇಟ್ರು ಚಲೋ. ಕ್ಯೂಟ್ ಕುಕ್ಕರ್ ಕ್ಯೂಟೆಸ್ಟ್.
ಚಲೋ ಅದ ನೋಡ್ರಿ ಇದು ಕುಕ್ಕರ್. ಇಲ್ಲಿ ಭೀ ಒಂದದ. ಹಾ ವಾ ಸಣ್ಣ ಸಣ್ಣ ಕ್ಯೂಟ್ ಅದ. ಎತ್ತೇನ್ ತಗೊಂಡೆ ಏ ಶುಮಿ ವಾಟ್ ಇಸ್ ದಟ್? ಓ ಸೋ ಕ್ಯೂಟ್ ಬ್ರೋ ಸೀರಿಯಸ್ಲಿ ನಿನ್ನ ಪ್ಲೇನ ಕ್ಯೂಟ್ ಅವ ಕ್ಯೂಟಿ. ಅದೇನು ಹಿಂಗೆ ಕ್ಯಾಪ್ ಅವ ನೀವು ನಿನ್ನ ಸ್ಟೂಡೆಂಟ್ಸರ ಈ ಥರ ಹಿಂಗೆ ತಗೋತಾರ ಇಲ್ಲೋ? ಆಸ್ ಎ ಟೀಚರ್ ಡೂ ಯು ಇವನ್ ಹ್ಯಾವ್ ಎ ಶೇಮ್? ಬೋರಿಂಗ್ ಸ್ಟೂಡೆಂಟ್ಸ್ ಅವ ನಾ ಇಂಟ್ರೆಸ್ಟಿಂಗ್. ಸ್ಟೇಷನರಿ ಐಟಮ್ಸ್ ಏ ಅವಣೆ ಬರ ಅಲ್ಲಿ ಲೋಡಿಗಾಕಿ ಹೆಂಗೆ ಮಾಡತ್ತಾಳ ಸಣ್ಣ ಕೂಸಾಗ್ಯಾಳ. ಮೂರೇ ಹೆಂಗದ ಸುಂದ್ರು ಇಂಥ ಕಿತಾಪತಿ ಮಾಡಕ್ಕೆ ಬರ್ತೀವಿ ನೋಡ್ರಿ ನಾವು. ಅವ್ರ ಮೈಕದನ್ ನೋಡಿ ಸೀರಿಯಸ್ಲಿ ನಾ ತಗೋ ಹೌದದು ಕಳದ ನೋಡು ಮನ್ಯಾಗ. ಹಾ ಸ್ಪೂನ್ ಕಲರ್ ಚಲೋ ಅದಲ್ಲ. ಖಾಲಿ ಮಾಡಿ ಬಿಟ್ಟು ಬಿಡ್ಬೇಕು. ಮೈಕದಂದ ಇದು ಏನಂತಾರ ಆವಾಜ್ ಮಾಡ್ತಾರ ಅವ್ರು ನೋಡ್ತಾರ ಕ್ಯಾಮ್ರಾದಂದ. ಯಾವ್ರಿಗೆ ಹೊಂಟಿರಿ ಹರ್ಷ ಮೇಡಮ್ ಅವ್ರೆ? ನಾವು ನಮ್ಮ ಅಣ್ಣನ ಬಲ್ಲಿ ಅಬುದಾಬಿ ಹೊಂಟೀವಿ. ಈ ಬ್ಯಾಗ್ ತೊಗೊಂಡು ಅಬುದಾಬಿ ಹೊಂಟಿಯೇನು ನೋಡ್ರಿ. ಫಸ್ಟ್ ಟೈಮ್ ಲಾಸ್ಟ್ ಏನಂತ 10 o'clock ಆಗತ್ತದ. ಫಸ್ಟ್ ಟೈಮ್ ಇಷ್ಟು ಲೇಟ್ ಮಾಲ್ದಾಗ ಇದ್ದಿದ್ದು ನಾವು. ಹಾಂ ಅಲ್ಲೇ ಒಳಗೆ ನಮಗೆ 9:30 ಆಗಿತ್ತು. ಇಲ್ಲಿ ಸ್ನ್ಯಾಕ್ಸ್ ಏನ್ರಿ ತಿನ್ಲಕ್ಕಂತ ಕುಂತೀವಿ. ಸೊ ಹೊರಗೆ ಬಂದ್ಮೇಲೆ ಏನಾರು ತಿಂದು ಹೋಗಲೇಬೇಕು. ಈ ಸ್ನ್ಯಾಪ್ ಹಾಕಿದ್ರೆ ಬಿಸಿ ಅವ. ನನಗೆ ಎಂತ ಅವತಾರ ನಾನು ಕರ್ಕೊಂಡ್ಬಂದಿದ್ದೆ ಮಮ್ಮ. ಲೋಕಲ್ ಇದ್ದೀವಿ ನಾವು. ವಿ ಆರ್ ಲೋಕಲೈಟ್ಸ್. ನಮ್ಮ ಅಕ್ಕ ಹೋಗ್ಬೇಕು ಮಾಡತ್ತಾಳಯ್ಯ. ದಹಿಪುರಿ ಅಂದ್ರೆ ಒಳಗೆ ಕರ್ಡ್ ಹಾಕಿರ್ತಾರೆ ನೋಡಿ. ಎಂತ ಅವತಾರದಾಗ ಬಂದೀವಿ. ನಿಂದ ಅವತಾರ ಪಾಪ. ನಮ್ಮಮ್ಮ ಏನು ಹೇಳ್ಬೇಕು ಮತ್ತ? ನಮ್ಮಮ್ಮ ಸಡನ್ ಪ್ಲಾನ್ ಅಕ್ಕಿಂದ ಅವತಾರ ನೋಡಕ್ ಹೇಳತ್ತಾಳ. ಮತ್ ನಿಂದ ಅವತಾರ ಎಲ್ಲರೂ ಹೇಳ್ರಿ ನಮ್ದು ಅವತಾರ ನೋಡ್ರಿ. ನಮ್ದು ಅವತಾರ ಏನೇ ಇಲ್ಲ. ಬಟ್ಟಿ ನೋಡಿ ಇದ್ದಂತ ಬಟ್ಟಿ ಸೀಟ್ ಅದ ಅಣ್ಣ. ಮಮ್ಮಿ ಬಾ ಮಮ್ಮಿ ಜಾಗ ಅದಣ್ಣ. ಆಯ್ತು ಓಡ್ ಬಂದೇ ಬಿಟ್ರು. ಸೋಮ ಇಬ್ರು ಅಕ್ಕ ತಂಗಿಯರಿಗೆ ಏನು ಮೇಡಮ್ಮ ನಮ್ಮ ಅಜ್ಜಿಗೆ ಇಲ್ಲೊಂದು ಮನೆ ಕಟ್ಕೊಡ್ತೀನಂತ ಇಲ್ಲೇ ಮಾರ್ಕೆಟ್ದಾಗ. ಇಲ್ಲೇ ಇದ್ ಬಿಡ್ರಿ ಇಬ್ರು ಅಕ್ಕ ತಂಗಿಯರ್ ಕಲ್ತ್ ಕೇಸಿಂದ. ಈಗ ಮಾರ್ಕೆಟ್ ಅಂದ್ರೆ ನಿಮ್ಗೆ ತವ್ರ ಮನಿ ಆಗ್ಯದ. ಅಯ್ಯೋ ಐದು ಹೌದೌದು ತವ್ರ ಮನಿಕಿನ ಹೆಚ್ಚದ ಅಂತ ನೋಡ್ರಪ್ಪ ನಮ್ಮ ಚಿಕ್ಕಾಗ. ಫೈನಲಿ ರೆಡಿ ಆಯ್ತ್ರಿ ನಮ್ದು ಶೇವ್ ಪುರಿ ಕೊಂಡಾಳ. ಅವಾಗೆ ಹೇಳಿ ಬಂದ ಅದು ತಿನ್ನ ಇದು ಮಾಡಿಟ್ಟು ಇಷ್ಟ. ಅವಾಗೆ ಹೇಳಿ ನಾನು ಲೇಟ್ ಆಗ್ತದಂತೆ. ಇಲ್ಲ ಅವಾಗೆ ಹೇಳಿದ್ದೆ ಅವ್ರು ಮಾಡ್ಲಾಕ ಇಷ್ಟು ತನಕ ತೊಗೊಂಡ್ರು. ಸೇವ್ ಪುರಿ ಸಂಗಟೆ ಹೇಳಿದ್ದೆ ಟ್ಯಾಪ್ ರೇ. ಕೈಯಾಗಿದೆಯಪ್ಪ ಇಲ್ಲ ಒಂದು ಫೋಟೋ ತೆಗಿಸ್ಕೊಂಡು ಮನೇಲಿ ಇಡಿ.
ಇವತ್ತು ಗಾಳಿ ಬಿಟ್ಟ ನೋಡ್ರಿ ಇವತ್ತು ಚಂದ ಅನ್ಸ್ಲತ್ತ ತಂಪ. ಬಾ ರೀಚ್ ಅದ ನೋಡ್ರಪ್ಪ ಈಗ ಮನೆಗೆ 10:30 ಆಗ್ಯದ ಟೈಮ್. ಇದು ಟಾಪ್ ಇಲ್ವ ಕಟ್ಟಿನಿ. ಇದು ನನ್ನ ತಂಗಿ ಒಂದು ಟಾಪ್ ತೊಗೊಂಡ. ಸೊ ಏನೇನು ತೊಗೊಂಡಿವಿ ಅಂತ ಎಲ್ಲ ತೋರಿಸ್ತೀನಿ. ಇದು ಪಾನದ ತೋರಿಸ್ತೀನಿ ಅಂತ ಆಮೇಲೆ ಲಾಸ್ಟಿಗೆ. ಹೆಂಗೆ ಹೊರಗೆ ತಿಂದು ಬಂದೀವಲ್ಲ ಅದಕ್ಕೆ ಊಟ ಮಾಡಲ್ಲ. ವಾ 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 ಗಾಳಿ ನೋಡ್ರಿ. ಓಹೋ ಇಷ್ಟು ಮಸ್ತ್ ಅನ್ಸತ್ತ ಗಾಳಿ. ಹಾಂ ಹಾಂ ಥಂಡ ಥಂಡ ಕೂಲ್ ಕೂಲ್. ಧೂಳು ನೋಡ್ರಿ. ಒಂದು ಸಾಮಾನು ತೊಗೊಂಡು ಬಂದೀವಿ ನೋಡ್ರಿ. ದೊಡ್ಡದ ಭಾಳ ಅದ್ರ ಬಾ ಟಡಾನ್ ಮಾಡತ್ತೀನಿ. ಸೊ ಇದು ವೀಲ್ ಬ್ಯಾಗ್ ತೊಗೊಂಡಿದ್ದದ. ಒಂದದ ಇದ್ರೊಳಗೆ ಇನ್ನೊಂದದ ಸಣ್ಣದದ. ಎರಡವಲ್ಲ? ಹಾಂ ಎರಡವ ನೋಡಿ. ಹೆಂಗೆ ಹಾಕಿರಿ ಇದು? ಈ ಕಡೆ ಏನು ಕೆಳಗದಾನೆ? ಏನು ಕಡೆದ? ಕೆಳಗಟ್ಟೆ. ಸೊ ಇವಾಗ ನಾವು ಟೂರಿಗೆ ಹೊಂಟೀವಲ್ಲ ಅದಕ್ಕೆ ಅನ್ಕಿಸಿ ಬ್ಯಾಗ್ ತೊಗೊಂಡ್ವಿ. ಸೊ ಯಾವಾಗ ಭೀ ತೊಗೋತೀವಿ. ಈ ಸಲ ಸ್ವಲ್ಪ ಏನಾಗ್ಯದ ವೀಲ್ ಬ್ಯಾಗ್ ತೊಗೊಂಡಿವಿ. ದೊಡ್ಡ ತೊಗೊಂಡಿವಿ. ಯಾವಾಗ ಭೀ ಸಣ್ಣದು ಇರ್ತಿತ್ತು. ಈ ಸಲ ಒಂದು ಸ್ವಲ್ಪ ದೊಡ್ಡ ತೊಗೊಂಡಿದ್ದು. ಹೆಂಗದ? ಮಸ್ತ್ ಅದಲ್ಲ ಕಲರ್ ನೋಡ್ರಿ. ಹಾಂ ಇದ್ರೊಳಗೆ ಇನ್ನೊಂದದ. ಒಂದು ಸಣ್ಣದು ಒಂದು ದೊಡ್ಡದು. ಛೋಟು ಇದು ಮಸ್ತ್ ಅದ. ಒಂದು ಸಣ್ಣ ಕ್ಯೂಟ್ ಅಲ್ಲ? ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಕ್ಯೂಟ್. ಇದು ಸಣ್ಣದು ನನ್ನ ತಂಗಿಂದು, ಅದು ದೊಡ್ಡದು ನಂದು. ಛೋಟ ನಮ್ಮ ತಂಗಿ, ದೊಡ್ಡದು ನಾನು. ಚಲೋ. ಈಗ ಏನೇನು ತೊಗೊಂಡ ಸಾಮಾನು ತೋರಿಸ್ಲೆ. ಟೈಮ್ ನೋಡ್ರಿ ಈಗ ಎಷ್ಟಾಗ್ಯದ. 11 ಆಲತ್ತದ. ನಾವು ಬಂದೀವಿ 10:30. ಪುಣೆಗ್ಯಾರ ಅಂದರೆ 11:45. ಸೊ ಫಸ್ಟ್ ಇದು ಮುಡ್ಕುಲ್ ಅದ. ಇದು ಒಂದು ಪ್ಯಾಕೆಟ್ ತೊಗೊಂಡಿದ್ದದ ನೋಡ್ರಿ. ಇದಕ್ಕೆ ಎಷ್ಟು ಅಂತಂದ್ರೆ 65 rupees. ದಿಸ್ ಇಸ್ ಫಾರ್ 65. ಆ್ಯಂಡ್ ಇದು ನ್ಯಾಪ್ಕಿನ್ 100 ನ್ಯಾಪ್ಕಿನ್ಸ್ ಇರ್ತಾವೆ ಇದ್ರಾಗ. 100 ನ್ಯಾಪ್ಕಿನ್ಸ್. ಇದು ಭೀ 65 rupees. ಸೊ ನೋಡ್ರಿ 100 ಇರ್ತಾವೆ ನ್ಯಾಪ್ಕಿನ್ ಇದ್ರಾಗ. 100 ನ್ಯಾಪ್ಕಿನ್. ಸೊ ಇವು ಭೀ ನ್ಯಾಪ್ಕಿನ್ಸ್ ಅದಾವೆ. ಇವು ಟವೆಲ್ ನ್ಯಾಪ್ಕಿನ್ಸ್ ಅದಾವೆ. ಕಿಚನ್ ರೂಮ್ನೇ ಬೇಕಲ್ಲ, ಎಷ್ಟಿದ್ರೆ ಭೀ ನಮಗೆ ಕಮ್ಮಿನೇ. ಸೊ ಇದು ಪೆರಿ ಪೆರಿ ಫ್ರೈ ಸ್ಯಾಚೆಟ್ ತೊಗೊಂಡಿನ. ಇದು ಸಸ್ತಾ ಬಿತ್ತು. ನಂಗೆ 40 rupees 10 ಸ್ಯಾಚೆಟ್ ಅವ ಅಂತ 40 rupees. ನಂಗೆ ಚಲೋ ಅನಿಸ್ತದೆ. ಯಾಕಂದ್ರೆ ನಾವು ಫ್ರೈಸ್ ಅದು ಭಾಳ ಮಾಡ್ತೀವಲ್ಲ. ಹಾಗೆ ಇದು ಏನಂತಾರಪ್ಪ ರೈಸ್ ಅದು ಮಾಡ್ತೀವಿ ನೋಡಿ, ಅದಕ್ಕೆ ಭೀ ಚಲೋ ಇದು ಹಾಕ್ಲಕ್ಕೆ ಮಸಾಲ. ಸೊ ಅದಕ್ಕಂತ ತೊಗೊಂಡಿದ್ದು ಕಂಫರ್ಟ್, ದೊಡ್ಡ ಕಂಫರ್ಟ್. ಸೊ ಯಾವಾಗ ಭೀ ನಾವು ದೊಡ್ಡ ತೊಗೋತೀವಿ. ಅದಕ್ಕಂದ್ರೆ ಏನಂತಾರೆ ನಾವು ಮಮ್ಮಿ ಡೈಲಿ ಯೂಸ್ ಮಾಡ್ತಾರೆ. ಇದು ಹಿಂಗೆ 2 ದಿನಕ್ಕೊಮ್ಮೆ ವಾರಕ್ಕೊಮ್ಮಂತೆಲ್ಲ ಡೈಲಿ ನಮ್ಗೆ ಕಂಫರ್ಟ್ ಬೇಕೇ ಬೇಕು. ಅದಕ್ಕಂತ ನಮ್ಮ ಮಮ್ಮಿ ಯಾವಾಗ ಭೀ ದೊಡ್ಡ ತೊಗೊತಾರೆ. ಆ್ಯಂಡ್ ಇದು ಕರೆಂಟ್ ವೈಟ್ ಎಲ್ಲಿರ್ತದಪ್ಪ ಇದು 235. ಇಲ್ಲಮ್ಮ 235 ಅದ. 235. ಸೊ ಇದು ಮ್ಯಾಗಿ ಮ್ಯಾಂಡೇಟರಿ. ಮ್ಯಾಗಿ ಮತ್ತು ಇಪ್ಪಿ ತೊಗೊಂಡಿಲ್ಲ. ಸ್ವಲ್ಪ ಬಿಟ್ಟಿವಿ ಯಾಕೋ ಅಲ್ಲ ಅನ್ಸತ್ತು. ಅಲ್ಲ ಸುಂದ್ರು ಮ್ಯಾಗಿ ಇದು ಇಪ್ಪಿ ಬಿಟ್ಟು ಹೆಸಗಿಟ್ಟ ಖರೆ ಬಿ. ಇದು ಸಿಂಕ್ ಕ್ಲೀನರ್.
ಸಣ್ಣ ತೊಗೊಂಡಿನಿ. ಸೊ ಸಿಂಕಿಗೆ ಎಷ್ಟೇ ಇರಬೇಕು. ಬಾಂಡೆ ತಿಕ್ಕದ ಗುಂಜ್ ನಾವು ಒಬ್ಬ ಕೇಳ್ಬೇಕಾಗ್ತದೆ, ಇದು ಕರೆಕ್ಟ್ ಅದ ರಾಂಗ್ ಅದ. ನಮ್ಮ ಮಮ್ಮಿಂಕಿನ ಹೆಚ್ಚಿಗೆ ನಮ್ಮ ಪಪ್ಪ ಬಾಂಡೆ. ಸೊ ಇದೊಂದು ಮುರ್ಕುಲ್ ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿ. ಇದು ಭಾಳ ಅಂದ್ರೆ ಭಾಳ ಸೂಪರ್ ಟೇಸ್ಟ್ ಇರ್ತಾವ. ನನಗೆ ಏನು ಫ್ಲೇವರ್ ಅಂತಂದ್ರೆ ಬೆಳ್ಳುಳ್ಳಿ ಫ್ಲೇವರ್ ಬರ್ತೈತ್ರ ಹಂಗೆ. ಸೊ ಅದಕ್ಕಂತ ಭಾಳ ಅಂದ್ರೆ ಭಾಳ ಇಷ್ಟ. ಇದು ಬಿ 65 ರೂಪೀಸ್. ಓಕೆ. ಆ್ಯಂಡ್ ನಮ್ಮ ಮಮ್ಮಿ ತೊಗೊಂಡಿರೋ ಇದು ಮಿನಿಟ್ ಮೇಡ್ ಆರೆಂಜ್ ಜ್ಯೂಸ್. ಇದು ಮಮ್ಮ ಸೆಲೆಕ್ಟ್, ಓನ್ಲಿ ಮಮ್ಮ ಸೆಲೆಕ್ಟ್. ಆ್ಯಂಡ್ ಇದೊಂದೇನೋ ಮಮ್ಮಿ ಹೊಸದು ಇದು ಆಲೂ ಪಪ್ಪಡ ಅಂತ ಇದು ತಗೋಂತಂದ್ರು. ಫಸ್ಟ್ ಟೈಮ್ ಇದು ಬಂದಿತ್ತು ಮಾಲ್ದಾಗ, ಟ್ರೈ ಮಾಡಮ್ಮ ಹೆಂಗದ ಟೇಸ್ಟ್ ಅಂತಂದ್ರು. ಸೊ ಅದಕ್ಕೆ ತೊಗೊಂಡಿವಿ. ಪೊಟ್ಯಾಟೊ ಫ್ರೈಸ್ ಎಲ್ಲ ಚಲೋನೇ ಇರ್ತಾವಲ್ಲ, ಅದಕ್ಕೊಂದು ತೊಗೊಂಡೇವು. 90 ರೂಪೀಸ್ ಅಂತ ನೋಡ್ರಿ ಇಷ್ಟಕ್ಕೆ. ಏಸವ ಇಷ್ಟೇ ಅವ 90 ರೂಪೀಸ್ ಅಂತ. ಏನಾರ 40-50 ನೋಡಿ. ಅದ್ರೊಳಗೆ ಆಲೂ ಮಸ್ತ್ ಮತ್ತು ಸಸ್ತಾನೆ. ಏಸ್ ಬರ್ಲಿಕ್ಕೆ ಈಸ್ ಬರ್ತೀವಿ ಆಲೂ ಅಲ್ಲ. 3 kg ಅಂದ್ರೆ ಈಸಾಗ್ತವೆ. ಇದು ಕೆಚಪ್ ನಾ ಮಮ್ಮಿಗೆ ಒಕ್ಕಟ್ಟಿರು. ಅದು ಏನೋ ಇದು ಆಗಿತ್ತಂತ ಅದಕ್ಕೆ ಒಕ್ಕಟ್ಟಿರು ಅಂತ ನಾ ಹೇಳತ್ತೀನಿ. ನಮ್ಮ ಮಮ್ಮಿಗೆ ಇದು 27 ಮುಂದಿನ ವರ್ಷ ಫೆಬ್ರವರಿ ಮುಗೀತದ ನೋಡಮ್ಮ. ಅಲ್ಲಿ ತನಕ ಒಕ್ಕಡ್ಲಕ್ಕೆ ಹೋಗ್ಬಿಡುದು. ಫ್ರಿಜ್ನಾಗ ಇಡ್ಬೇಕು, ಕಡೆಗೆ ಹಾಕಿ ಇಡಬೇಕು. ಇದು ಚಿಕ್ಕಿ ನಮ್ಮ ಮಮ್ಮನ್ ಸಲಕ್ ಚಿಕ್ಕಿ. ಆ್ಯಕ್ಚುಲಿ ಗ್ರೌಂಡ್ ನಟ್ ಚಿಕ್ಕಿ ತಿನ್ಬೇಕು ನೋಡ್ರಿ. ಇವು ಗ್ರೌಂಡ್ ನಟ್ ಪೀನಟ್ ಚಿಕ್ಕಿ ಹೆಲ್ತಿಗೆ ಚಲೋ. ನಮ್ಮ ಪ್ರಿನ್ಸಿಪಲ್ ಸರ್ ಭಾಳ ಹೇಳ್ತಾರೆ ಚಿಕ್ಕಿ ಬಗ್ಗೆ. ದಿನ ಅಸೆಂಬ್ಲಿದ ಹುಡುಗರಿಗೆ ಹೇಳ್ತಾರೆ ಚಿಕ್ಕಿ ತಿನ್ಬೇಕು. ಆ್ಯಂಡ್ ದಿಸ್ ಇಸ್ ಮೆಹಂದಿ, ನುಪುರ್ ಮೆಹಂದಿ. ತಲೆಗೆ ಹಚ್ಕೊಳಕ ನಾನು ನಿನ್ನೆ ಹಚ್ಕೊಂಡಿದ್ದೆ. ಇನ್ನೊಂದ್ಸಲ ಹಚ್ಕೋಬೇಕು. ಬ್ಯಾಸ್ಗೆ ಅದೆಲ್ಲ ಬಿಸಿಲು ಇರ್ತದೆ, ಉದ್ದು ಕೂದಲ, ಅದಕ್ಕೆ ವೈಟ್ ಏರ್ ಹಚ್ಕೋಬೇಕು. ವೈಟ್ ಏರ್ ಸಲಕ್ ಅಂತ ಹೇಳು. ಗೊತ್ತಿರ್ತದೆ ಎಲ್ರಿಗೂ. ಏನ ಹೆಚ್ಚಿಗೆ ನಿಲ್ರಿ, ಇಲ್ಲೇ ಒಂದು 4-5 ಅವ ಅದ್ರ ಸಲಗಂತ ಈ ಥರ ಹಿಂಗೆ ಪಾರ್ಟಿಷನ್ ಮಾಡ್ಕೊಂಡು ತಲೆ ಇಕ್ಕೋಬೇಕಂತ ಹಸೆ ಕಾಣತಿತ್ತು. ಅದಕ್ಕಂತ ಇದು ಮಾಡೆ. ಇದು ನಮ್ಮ ಮನೆ ಒಂದು ಸಣ್ಣ ಕೂಸ ಅದ ರೀ. ಈ ಕೆಜಿ ಕ್ಲಾಸಿಗೆ ಹೋಗ್ತದದು, KG ಸ್ಕೂಲಿಗೆ. ಇದು ತಗೊಂಡವಳು ಮಮ್ಮಿ. ಯಾವಾಗ ತೊಂದೇವು? ಸಿ ಇವು ಎರೇಸರ್ ಅಂತೀವಿ. ಎರೇಸರ್ ತಗೋ ತೋರ್ಸಿ ಹೆಂಗ ಚಲೋ ಕಾಣತ್ತ ನೋಡಿ. ಎಷ್ಟು ಕ್ಯೂಟ್ ಅವ. ಅಯ್ಯೋ ಇದು ಚಮಚ ಭಾಳ ಮಿಸ್ಸಿಂಗ್ ಆಗತ್ತಿತ್ತು ನಮ್ಮ ಮನ್ಯಾಗ. ಮಿಸ್ಸಿಂಗ್. ಇನ್ನ ಇದಕ್ಕೇನೋ ದೊಡ್ಡದಿತ್ತು, ಇನ್ನ ಸಣ್ಣದ್ರೆ ಅದ. ಇದ್ರಕಿನ್ನ ಇನ್ನೊಂದು ದೊಡ್ಡದು ಬರ್ತದೆ ನೋಡ್ರಿ, ಅದು ಇತ್ತು ನಂಬಲ್ಲಿ. ಭಾಳ ಮಿಸ್ಸಿಂಗ್ ಆಗ್ಯದ, ಎಲ್ಲೋಗ್ಯದು ಗೊತ್ತಿಲ್ಲ. ಇದು ಸರ್ಫೆಕ್ಸ್ ಎಲ್ಲ ಭಾಳ ಅಂದ್ರೆ ಭಾಳ ಏನಂತಾರ ಕಮ್ಮಿ ರೇಟೇ ಸಿಕ್ಕಿದ, ಚಲೋನೇ ವರ್ತ್ ಅಂತ ಅನಿಸ್ತು ನನಗೆ. ಇದು ಎಷ್ಟು ಅಂತಂದ್ರೆ 135 ಅದ. ಇದು ನಾನೇ ನೋಡೀನಿ. ಇಲ್ಲ 180 ಅದ. ಇದು 180 ಪ್ಯಾಕ್ ಆಫ್ 180 ಎಷ್ಟವ ಅಂತಂದ್ರೆ 6 ಅವ ಇದ್ರಾಗ. ಹೌದಲ್ಲ, ವರ್ತ್ ಅಂತ ಅನಿಸ್ತಲ್ಲ. ನಿನಗೆ ಗೊತ್ತಿಲ್ಲ, ಅದು ಇದನ್ನೇ ಕಾಸ್ಟ್ಲಿ ಐತದ. 180 6 ಸೋಪ್ ಅವ ಬರೆಯೋದ್ರಾಗ. ಸಾರಿ 6 ಸೋಪ್ ಅವ. ಚಲೋ ಅಲ್ಲ. ಇವು ಪಾನಿಪುರಿ ಪಾಪಡ್ ಅವ. ಖುಲ್ಲ ತಗೊಂಡಾರ ನಮ್ಮ ಮಮ್ಮಿ. ಆ್ಯಕ್ಚುಲಿ ಖುಲ್ಲಾನೇ ಸಿಗ್ತಾವ ಬಾಯಿ ಅಕ್ಕಿ ಪಪ್ಪಡವು. ಮತ್ತೆ ಇವು ಶೇಪ್ ಅವೇವಲ್ಲ. ತೋರ್ಸೋಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅಕ್ಕಿ ಪಪ್ಪಡ ಅವಂತ್ರಿ ಇವು. ಹಿಂಗೊಂದು ಆರೆಂಜ್ ಅದ, ಒಂದು ವೈಟ್ ಅವ. ಈ ಥರನೇ ತೊಗೊಂಡಾರ ಮಮ್ಮಿ ಅಕ್ಕಿ ಪಪ್ಪಡ ಅಂತ. ಚಲೋ ಇರ್ತಾವ ಇವು ಬಿ. ಆ್ಯಕ್ಚುಲಿ ಅಕ್ಕಿ ಪಪ್ಪಡೆ ಭಾಳ ಫೇಮಸ್. ಭಾಳ ಮಂದಿ ಅಕ್ಕಿ ಪಪ್ಪಡೆ ತಿಂತಾರೆ. ಚಲೋ. ಇವನ್ನ ಕ್ಲಿಪ್ಸ್ ತೊಗೊಂಡಿದ್ದೆ. ಈಗ ಉರಿಯೋದು ಹೊಂಟಿನಲ್ಲ, ಹಾಗೆ ನಮ್ಮ ಮಮ್ಮಿಗೆ ಗೊತ್ತಿಲ್ಲಿದ್ದು. ಹಾಗೆ ಬ್ಯಾಗ್ ತೊಗೋ ಟೈಮಿಗೆ ಬಿಲ್ ಮಾಡೋ ಟೈಮಿಗೆ ಚಲೋ ಆಯ್ತು ಅಂತ ಅನ್ಕೊಂಡೆ. ನನಗಿದು ವರ್ತ್ ಅಂತ ಅನಿಸ್ತೆ. 18 ಕ್ಲಿಪ್ಸ್ ಮಮ್ಮಿ, ಜಸ್ಟ್ 18 ಕ್ಲಿಪ್ಸ್ ಆ್ಯಂಡ್ ಇಟ್ ಈಸ್ ಆಫ್ 35. ಚಲೋ ಅಲ್ಲ. ಸೊ ಇಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಚಲೋ ಅನಿಸ್ತು ಅಂತ ತೊಗೊಂಡೆ ನಾನು. ಇದು ಪಾಂಡ್ಸ್ ಫೇಸ್ ವಾಶ್ ಅದ. ಆ್ಯಂಡ್ ಯಾರಿಗೆಲ್ಲ ಲೈಕ್ ಹಿಂಗೆ ಬ್ಲ್ಯಾಕ್ ಹೆಡ್ಸ ಮತ್ತು ಹೊರಗದ ಹೋಗಿ ಬರ್ತೈತೆ ಡಸ್ಟ್, ಅದು ಕ್ಲೆನ್ಸಿಂಗ್ ಇರ್ತದಲ್ಲ, ಇದು ಯೂಸ್ ಮಾಡಿರಿ. ಚಲೋ ಅದ ನೋಡ್ರಿ. ಇದು ಎಲ್ಲ ಫೇಸಿಗೆ ಸ್ಕಿನ್ನಿಗೆ ಸೂಟ್ ಆಗ್ತದ. ಸೊ ಇದು ಪಾಂಡ್ಸ್ ಬ್ರೈಟ್ ಮಿರಾಕಲ್ ಚಾರ್ಕೋಲಿಂದ ಅದ ಇದು. ಆ್ಯಂಡ್ ನಮ್ಮ ಮಮ್ಮಿ ಹಮಾಮ್ ಆ್ಯಕ್ಚುಲಿ ಅವು ಭೀ ನೀವೇನು ತೊಗೋತೀನಿ. ಈ ಸಲ ನಮ್ಮ ಮಮ್ಮಿ ಲೆಮನಿಂದ ಭೀ ತೊಗೊಂಡಾರ. ನಂಗೆ ಇಷ್ಟ ಬಂದಿಲ್ಲ, ಬಟ್ ಅಂದ್ರೂ ಭೀ ಯೂಸ್ ಮಾಡಿ ನೋಡ್ತೀನಿ ಹೆಂಗದ. ಚೇಂಜಸ್ ಇರ್ಬೇಕು, ಬಟ್ ನನ್ನ ಸ್ಕಿನ್ನಿಗೆ ಅದು ಚೇಂಜಸ್ ಸೂಟ್ ಆಗಲ್ಲ. ಸೊ ಆ್ಯಕ್ಚುಲಿ ನಂದು ಸೆನ್ಸಿಟಿವ್ ಸ್ಕಿನ್ ಅದೆಲ್ಲ ಸೂಟ್ ಆಗಲ್ಲ. ಸೊ ಅದಕ್ಕಂತ ನೋಡ್ತೀನಿ, ಟ್ರೈ ಮಾಡ್ತೀನಿ ಒಂದು ಸೋಪು. ಇದು ಭೀ ನಮ್ಮ ಪಪ್ಪಾಗೆ ಕೇಳಬೇಕು. ಇದೇ ಪಪ್ಪಡ. ಇದು ಮತ್ತೆ ಪಪ್ಪಡ ತಗೊಂಡೆ. ಈಸ್ ಚಿಕನ್ ಇದು ನಮ್ದು ಕಡ್ಕಡೆ ಮಾಡ್ರೆ ಏನದು? ಹಾಂ
ಇಲ್ಲ ಬಿಲ್ ನೋಡಿ ಅದಕ್ಕೆ ಎದಕ್ಕೆ ಹಚ್ಚಾರ ಇಲ್ಲ ಕರೆಕ್ಟ್ ಇಲ್ಲ 150 ನಾ ಬಿಲ್ಲೇ ಹೇಳಲಾಗಿನಲ್ಲ ಹೌದು 150 115 ಎಷ್ಟು ತೊಗೊಂಡಿದ್ದು ಎಷ್ಟು ಕೆ ಜಿ ಎಷ್ಟದ ನೋಡು ಹಾಫ್ ಕೆಜಿ 1 ಕೆಜಿ ಅದ ಏ ಟೋಟಲ್ 26 ರೂಪೀಸ್ ಅಂತ 1.5 kg 1.5 kg ಅದ ನೋಡ್ರಿ 26 ರೂಪೀಸ್ ನನ್ನ ಸಣ್ಣ ಮಗಳದು ನೋಡ್ರಿ ಇದು ತೋರಿಸೋಣ ವಾವ್ ಸೀರಿಯಸ್ಲಿ ವಾವ್ ಇಷ್ಟು ಕ್ಯೂಟ್ ಅವ ನೋಡ್ರಿ ಸ್ಮೆಲ್ ಬಿ ಚಲೋ ಹೊಂಟವ ಹಂಗೆ ಐಸ್ ಕ್ರೀಮ್ ಶೇಪ್ದಾಗ ಅವ ಇವು ಲಿಪ್ಸ್ಟಿಕ್ ಇಂದವೆಲ್ಲ ಇವೆಲ್ಲ ಬಟ್ ಇದು ಆಗ್ತಾವಲ್ಲಿ ಸುಮ್ಮನೆ ಹಿಂಗ ಕರೆಂಟ್ ಬಂತ ಫ್ಯಾನ್ಸಿ ಜಮ ಅಷ್ಟೇ ಯೂಸ್ ಮಾಡಂಗಿಲ್ಲ ಸೊ ಇದು ಅವ್ರದ್ದು ಮೈಸೂರು ಸ್ಯಾಂಡಲ್ ಸೋಪ್ ಇದು ಅವ್ರು ಹಚ್ಕೋತಾರ ಸೊ ಇಷ್ಟೆಲ್ಲ ಸಾಮಾನು ತೊಗೊಂಡೆವು ಅದಕ್ಕೆ ಮ್ಯಾಲೆ ಇವೆರಡು ಪ್ಯಾಕೆಟ್ ಸಕ್ಕರೆ ಬಂದು ನೋಡಿ ಏನಂತಾರೆ ಇದಕ್ಕೆ ಆಫರ್ ಏನು ಹಾಂ ಆಫರ್ ಫ್ರೀ ಅಂತ ಇವೆರಡು ಪ್ಯಾಕೆಟ್ ಸಕ್ಕರೆ ಇದು ಬಂದದ ಪ್ಯಾಕೆಟ್ ಸೊ ಇಷ್ಟೇ ಆಯಿತು ಅಲ್ಲಿ ತಿನ್ನಟೇವಿ ನಾವು ಒಮ್ಮೆ ಈಗ ಅವ್ರು ಕೊಟ್ಟಿರು ಇದು ಸ್ಪೂನ್ ಎತ್ಕೊಂಡು ಬಂದಾರ ಸೊ ಇಷ್ಟೆಲ್ಲ ಸಾಮಾನು ಖರೀದಿ ಮಾಡಿದೆವು ನೋಡ್ರಿ ಇಷ್ಟೆಲ್ಲ ತಗೊಂಡ್ವಿ ಸಾಮಾನು ಸೊ ಇದು ಇಷ್ಟೆಲ್ಲ ಅನಾಜ್ ಸಾಮಾನು ಆ್ಯಂಡ್ ದಟ್ ಒನ್ ಅದು 2 ಸುಟ್ಕೇಸ್ ಸೊ ಇವೆರಡು ಕಲ್ತು ಟೋಟಲ್ ಎಷ್ಟಾಗಿದೆ ಅಂತ ನಮ್ಮ ಮಮ್ಮಿ ಹೇಳ್ತಾರೆ ನೋಡ್ರಿ ಬಿಲ್ ಎಷ್ಟಾಗ್ಯದ ಮಮ್ಮ 6000 ಮ್ಯಾಲೆ ಚಿಲ್ಲರ್ ಆಗ್ಯಾವ ಹಾಂ ತೋರಿಸಿ ನಮಗೆ ಪಾ ಟೋಟಲ್ 6000 ಬಿಲ್ ಎಲ್ಲಿ ಆಯ್ತು 6000 ಮ್ಯಾಲೆ ಆಗ್ಯದಲ್ಲ ಅದಕ್ಕೆ 3000 ಹೌದು ಆ ಬ್ಯಾಗಿಗೆ ಇದು ಆಯ್ತು ನೋಡ್ರಿ ಕಾಸ್ಟ್ಲಿ ಆಯಿತು ಇದು 3000 ಮ್ಯಾಲೆ ಇರುತ್ತೆ ಸೊ ಇಷ್ಟೆಲ್ಲ ಅನಾಜ್ ತೊಗೊಂಡೇವಲ್ಲ ಇಷ್ಟೇ ಅಂತ ಅನಿಸ್ತದ ಬಟ್ ಗೊತ್ತಿರ್ತದ ಎಲ್ರಿಗೂ ಯಾರ್ಯಾರ ಮನೆ ಅನಾಜ್ ಸಾಮಾನು ತೊಗೊಂತಿರಲ್ಲ ಅವ್ರಿಗೆ ಗೊತ್ತಿರ್ತದೆ ಇಷ್ಟೇ ಅಂತ ಅನಿಸ್ತದ ಬಟ್ ಭಾಳ ಅಂದ್ರೆ ಭಾಳ ಖರ್ಚಾಗ್ತದ ಸೊ ಇಷ್ಟೆಲ್ಲ ಸಾಮಾನಿ ಇದು ತೊಗೊಂಡೇವು ನೋಡ್ರಿ ಮನೆಗೆ ಎಷ್ಟು ತೊಗೊಂಡ್ರು ಭೀ ಕಮ್ಮಿನೇ ಏನಂತ ಮಮ್ಮಿ ಸೊ ಇದು ಇನ್ನೊಂದ್ಸಲ ಹಚ್ಕೋತೀನಿ ನಮ್ಮ ಮೆಹಂದಿ ಆ್ಯಕ್ಚುಲಿ ನನ್ನ ತಲೆಗೆಲ್ಲ ಕೂದಲಿಗೆ ಏನಂತಾರೆ 2 ಪ್ಯಾಕೆಟ್ ಬೇಕು ಅದಕ್ಕೆ ಮಮ್ಮಿ ಏನಂದ್ರು 2 ಪ್ಯಾಕೆಟ್ ಬರಲಿ ದೊಡ್ಡ ಒಂದು ಪ್ಯಾಕೆಟ್ ತೊಗೊಂತಂದ್ರು ಆ್ಯಂಡ್ ದಿಸ್ ಕಾಸ್ಟ್ 200 ರೂಪೀಸ್ ಸೊ ಇದು 200 ರೂಪೀಸ್ ಅದ ನೋಡ್ರಿ ಸೊ ಇದು ಹಮಾಮ್ ಸೋಪ ಇದು 220 ಎಲ್ಲ ಹೇಳ್ತಲ್ಲ ಆ್ಯಂಡ್ ದಿಸ್ ಇಸ್ ಆಫ್ ರೂಪೀಸ್ 15 ಇಷ್ಟು ಸಸ್ತಾ ಇದು 15 ರೂಪೀಸ್ ಅಂತ ಈ ಜ್ಯೂಸ್ ಇದು ಮ್ಯಾಗಿ ಪ್ಯಾಕೆಟ್ ನಾನು ಲೈಕ್ ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ರೆ ಎಲ್ಲ ಚಲೋ ಅಂತ ಅನಿಸ್ತದೆ ನನಗೂ ಮಸಾಲ ಸ್ಯಾಚೆಟ್ಗಳು ಭಾಳ ಇರ್ತಾವ ಸೊ ಅದಕ್ಕೆ ನಾರೇ ಇದೇ ಪ್ರಿಫರ್ ಮಾಡ್ತೀನಿ ಯಾವಾಗಲೂ ಇದೇ ತೊಗೋತೀನಿ ಅವ್ರಿಗೆ ಹಾಂ ಭಾಳ ವರ್ಷದಿಂದ ನಮ್ಮ ಮಮ್ಮಿ ಭೀ ಅವರು ಇದೇ ತೊಗೋತಿರು ಹೋದವಮ್ಮ ಇಲ್ಲಿ 160 ನಾವು ಆರಾಮ್ಸೆ ಭಾಳ ದಿನ ತನಕ ಭೀ ನಡೀತೀವಿ ಥೋಡಿನ ವಾರಕ್ಕೆ ಒಂದ್ಸಲ ತಿಂತೀವಿ ಏನಿಲ್ಲ ತಿಂಗಳಿಗೆ ಒಂದ್ಸಲ ಅಂದ್ರೆ ಭಾಳ ಆಯ್ತು ಯಾವಾಗ್ರೆ ಅಷ್ಟೇ ವಿಡಿಯೋದಾಗ ಹೇಳ್ತಾರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಅವರೇ ವಿಡಿಯೋಗಳು ಭಾಳ ಹಾಕ್ತಾರ ಸೊ ಇಷ್ಟೆಲ್ಲ ಆಗ್ಯದ ನೋಡ್ರಿ ಸಾಮಾನು ಇದ್ರ ಬ್ಯಾಗಿಂದ ಒಂದು 25 ರೂಪಾಯಿ ಏನಿಲ್ಲ ಕಳಾಗಿ ಬ್ಯಾಗ್ದಾಗ ಪೂರ್ತಿ ಟ್ರಾನ್ಸ್ಪರೆಂಟ್ ಬರ್ತಾ ಕಮ್ಮಿನೇ ಅಲ್ಲತ್ತದ ಇದ್ರದ್ದು ನೋಡ್ರಿ ನಮ್ಮ ಆರ್ಕಿಡ್ ಮಾಲಿಂದ ಸಾಮಾನು ಇಷ್ಟೆಲ್ಲ ಆಯಿತು ಆ್ಯಂಡ್ ದೋಸ್ 2 ಬ್ಯಾಗ್ಸ್ ಸೊ ಇಷ್ಟೆಲ್ಲ ಸಾಮಾನು ತೊಗೊಂಡೇವಲ್ಲ ಅದು ಬ್ಯಾಗ್ ಅದು ಎಲ್ಲ ಆ್ಯಕ್ಚುಲಿ ನಾವು ಟೂರಿಗೆ ಹೋಗ್ಲತ್ತೀವಿ ನಾನು ನಿಮಗೆ ಮೊದಲು ಭೀ ಲಾಸ್ಟ್ ಬ್ಲಾಗ್ದಾಗ ಭೀ ಎಲ್ಲ ಹೇಳಿದ್ದೆಲ್ಲ ಸೊ ಟೂರಿಗೆ ಹೋಗ್ಲತ್ತೀವಿ ಎಲ್ಲ ಹೋಗ್ಲತ್ತೀವಿ ಏನಂತ ಕೇಸಿ ನೀವು ಅದು ಅದ್ರ ಸಲ ಬ್ಲಾಗ್ ನೀವು ನೋಡ್ಬೇಕಾಗ್ತದ ಸೊ ಹೀಗೆ ಹೇಳೋಕ್ಕಾಗಲ್ಲ ಸಸ್ಪೆನ್ಸ್ ಮತ್ತು ಇದು ಆಗ್ತದ ಹಾಂ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಮತ್ತು ಕ್ಯಾನ್ಸಲ್ ಆಯಿತು ಏನೋ ಅದ್ರ ಸಲಕ್ಕಂತೂ ಕ್ಯಾನ್ಸಲ್ ಆಯಿತು ಮತ್ತು ಇನ್ನೊಂದು ಸರ್ತಿ ಪ್ರಿಪ್ಲಾನ್ ಮಾಡಿದೆವು ಹೋಗಮಂತ ಕೇಸಿ ಪ್ಲ್ಯಾನ್ ಆಯಿತು ಸಡನ್ ಅದಕ್ಕಂತ ಹೋಗ್ಲತ್ತೀವಿ ಎಲ್ಲಿಗೆ ಏನಂತ ಕೇಸಿಂದ ಅದಕ್ಕೆ ನೀವು ವೇಟ್ ಮಾಡಿರಿ ಬ್ಲಾಗ್ ನೋಡ್ಬೇಕಾಗ್ತದ ಸೊ ಯಾರೆಲ್ಲ ಇದು ಹೊಸಬರು ನೋಡ್ತೀರಿ ಪಾನ್ನ ತೋರಿಸ್ತೀನಿ ಅಂತಂದಿದ್ದಲ್ಲ ವಾವ್ ಸ್ವೀಟ್ ಪಾನ್ ಯಾರಿಗೆಲ್ಲ ಇಷ್ಟ ಅದ ಕಮೆಂಟ್ ಹಾಕಿ ಹಾಂ ಅದ್ರದಾಗ ಹೇಳಿ ತೆಗಿಯಮ್ಮ ತಿನ್ನು ನೀನಿಂದ ಊಟ ಆಗ್ಯದೇನೋ ತಿನ್ನು ಅಜ್ಜಿ ಚರ್ರ ತೆಗಿತೀನಿ
ಚರ್ರಿ ಚೆರ್ರಿ ನಮ್ಮ ಮಮ್ಮಿ ಎಲ್ಲದಕ್ಕೂ ಹೆಸರು ಒಂದೊಂದೊಂದೊಂದು ಹೆಸರು ಅಜ್ಜಿ ಬಿಡ ಹೆಸರು ಇರ್ತಾವ್ರಿ ಕೊಬ್ಬರಿ ಅವ್ರಿಗೆ ಗೊತ್ತಿರ್ತದ ಅಂದ್ರ ಬಿ ಹೊಸ ಅಜ್ಜಿ ಬಜ್ಜಿ ಹೆಸರು ಇಡ್ತಾರ ಅವಕ್ಕೆಲ್ಲ ಈಗ ಅದು ಚೆರ್ರಿಗೆಲ್ಲ ಯಾವ ಬಿ ಚೆರ್ರಿ ಅಂತಾರ ಈಗ ಹೆಸರು ಚೇಂಜ್ ಮಾಡಿಟ್ರ ಚರ್ರ ಅಂತ ಈಗ ಅದಕ್ಕೆ ನನ್ನ ತಂಗಿಗರೆ ನಮೂನ ಹೆಸರ್ಲಿಂದ ಕರಿತದ್ ಬಿಟ್ರಿ ಅದು ಹೇಳಕ್ ಬಿ ಆಗಲ್ಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಹೊರಗೆ ಬರ್ರಿ ಪಾನ್ ತಿನ್ನಮ್ರಿ ಊಟ ಆಗ್ಯದ್ರಿ ಪಾನ್ ಅವ್ರು ಚಿಕ್ಕ ಐಸ್ ಕೊಟ್ಟಾಡ್ರಿ ಇದು ಮಲ್ನಾಡಡಿಗೆ ಮೈಸೂರು ವಿಲೇದಲೆ ಬೇರೆ ತಾರೆ ಅಜ್ಜಿ ಸೇಮ್ ಅಜ್ಜಿನೇ ಕಾಣತ್ತಿದ್ ನೋಡು ಮಮ್ಮಿ ಪಾನ್ ತಿನ್ನೋದ್ರೆ ನಮ್ಮ ಆಕ್ಚುಲಿ ಅಜ್ಜಿ ಯಾರು ಗೊತ್ತು ನಮ್ಮ ತಂಗಿನೇ ಹೌದಲ್ಲ ಮಮ್ಮಿ ನಮ್ಮ ಮನೇಲಿ ಮುದುಕಿ ನಮ್ಮ ತಂಗಿನೇ ಚಾ ಕುಡಿಯೋದು ಚಾ ಕುಡಿದ್ರು ಮುದುಕೆ ಅಂತ ಅರ್ಥ ಏನಿದು ಲಾಜಿಕ್ ಇದೆ ಇದು ಸ್ಕೂಲ್ ಹೋಗ್ಬೇಕಾಗಿದ್ರೆ ರಿಸಲ್ಟ್ ಸಿಕ್ಕಿಲ್ಲ ನಾನು ಸುಮ್ಮನೆ ಒಂದೊಂದು ಚುಕೊಳ್ಳಿ ಒಂದು ಪಾನಿ ಕೊಡ್ತಿದ್ದೆ ನೋಡಿ ವಾವ್ ಸೂಪರ್ ಟೇಸ್ಟಿ ಇಡೀ ಆಗಿಲ್ಲ ಅದಕ್ಕೆ ಇಷ್ಟ ನನಗೆ ಇದು ಪಾನ್ ಅಜ್ಜಿ ತಿಂತಾವ ಅವ್ರ ಪಾನ್ ಇಷ್ಟ ನಾವು ಸಣ್ಣದಿದ್ದಾಗ ನಮ್ಮ ಅಜ್ಜಿ ಹೇಳಿರ್ತಿದ್ರಲ್ಲ ಅವ್ರ ಬರೀನು ಕೇಳಿ ಬಾಡ್ತಿದ್ದೆವು ನಾಳೆ ರೆಡ್ ಆಗ್ತಿದ್ದವು ರೆಡ್ ಆಗ್ತಿತ್ತಲ್ಲ ಎರೆವು ತೊಳ್ಕೊತೀರಿ ಆಡ್ತಿದ್ದವು ಈಗ ಭೀ ಹಂಗೆ ಮಾಡ್ತೀವಿ ಒಂದ್ಸಲ ನಮ್ಮ ಅಜ್ಜಿ ಮತ್ತೋಯ್ತು ನಾರು ಇದು ಮಿಟ್ಟಪಾನ ಅದೇ ತಿಂತೇನ್ರಿ ಈ ಎಲ್ಲ ಅಡಿಕೆ ಎಲಿ ಅದು ತಿನ್ನಲ್ಲಪ್ಪ ತಂಬಾಕು ಅಡಿಕೆ ಎಲಿ ಅಂತ ಎಲ್ಲ ತಿನ್ನಲ್ಲಪ್ಪ ನೋಡ್ರಿ ಯಾರಂದ್ರು ತಿಂತಾರಂತ ಪಪ್ಪ ಒಬ್ಬರೇ ತಿಂತಾರ ಮ್ಯಾಕ್ ನೋಡು ಮ್ಯಾಕ್ ನೋಡಿದ್ರೆ ಉಲ್ಟಾ ಇದಾಗ್ತದ ಅಲ್ಲೇ ಟೇಕ್ ವಾಟರ್ ಮಾಡ್ಕೋ ಕೆಂಪ ಕಣ್ಣಾಗ ನೀರೇ ಬಂದ್ ನಮ್ಮ ಅಕ್ಕ ಟಸ್ಕಿ ಅದ ನೋಡ್ರಿ ಯಾರೋ ಬೈದಾರ ಪಕ್ಕ ಯಾರೋ ಬೈದಾರ ಕಣ್ಣಾಗ ನೀರೇ ಒಂದು ಪಾಪ ಹಾಕಿದ್ವಿ ತೋರ್ಸಿ ಕಣ್ಣಿಗಟ್ಟೆ ನೋಡ್ರಿ ದಪ್ಪನ್ ಮುಗಿದ್ರಿ ಎದ್ದು ಬಾ ಆರಾಗಿಲೆ ಹಂಗಲ್ಲಪ್ಪ ಕರೆಂಟ್ ಹೋಗ್ಯದ್ರಿ ನಮ್ಮ ಅಪ್ಪ ಕುಂತಾನ್ರಿ ಅಲ್ಲಿ ನಮ್ಮ ಅಕ್ಕ ಇಲ್ಲಿ. ನೀರ್ ಕುಡಿ ಪಾಣಿ ಪೀಕಮ್ಮ ನೀರು ಕುಡಿ ಅದು ಧೂಳು ಎಟ್ಟು ಬಿದ್ದಂತ ಹೇಳಕ್ ಹೋಗ್ಬೇಡ್ರಿ ಇವತ್ತು ಆ್ಯಕ್ಚುಲಿ ಇಲ್ಲಿ ರೋಡ್ ರಿಪೇರಿ ಮಾಡತ್ತಿರು ಕ್ಲೀನ್ ಮಾಡ್ಬೇಕದು ಪಪ್ಪ ಹಂಗೆ ಗೋಧಿ ಮತ್ತ ಜೋಳ ಬೀಸ್ಕೊಂಡ್ ಬಂದಿಟ್ಟಾರಲ್ಲ ಅದು ಹಂಗೆ ಇಟ್ಟಾರ ಏನದು ಗೋಧಿ ಮತ್ತ ಜೋಳ ಮಾರ್ಕೆಟ್ ಹೋದೇವ ಇದು ಹಂಗೆ ತಂಗಿ ಇಲ್ಲೇ ಇಟ್ಬಿಟ್ಟು ಇನ್ನೋವ ನೀರು ಸೊಫಾ ಒಯ್ತಾರ ಎಲೆ ಒಯ್ತಾರ ಗೊತ್ತಿಲ್ಲ ಯಾವ ನೀರು ಅವೇನು ಗೊತ್ತಿಲ್ಲ ಬೋರಲ್ದು ಅವನ ಯಾರು ಬಿದ್ದಿರತ್ತಮ್ಮ ಯಪ್ಪ ಮುಚ್ಚದ ಸೊ ಇಷ್ಟೆಲ್ಲ ಸಾಮಾನು ತಂದೇವ್ ನೋಡ್ರಿ ನೀ ಏನೆಲ್ಲ ಬಾರಿ ಕೂತಿದ್ ನೀ ಕೂತಿದ್ ನೋಡೋಣ ಭಾರಿ ಫನ್ನಿ ಅನ್ಸತ್ತದ ತೋರ್ಸಪ್ಲೇ ಇಲ್ಲ ತೋರಿಸ್ತಿದ್ದೆ ನಾನು ಓಕೆ ಚಲೋ ಇದು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಯಾರೆಲ್ಲ ಹೊಸೊಬ್ರು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಲೈಕ್ ಹಾಕ್ರಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಎಲ್ಲ ಕಂಟೆಂಟ್ ಹಾಕ್ಲತ್ತೀನಿ ನಾ ವೀಡಿಯೋಸ್ ಸಲಕ ಭಾಳ ಅಂದ್ರೆ ಭಾಳ ಈಗ ಹಾಲಿಡೇ ಅವಲ್ಲ ಅದಕ್ಕಂತ ವೀಡಿಯೋಸ್ಗಳು ಹಾಕ್ಲತ್ತೀನಿ ಮೇಲೆ ಸೊ ಅದಕ್ಕೆ ನೋಡಿ ಲೈಕ್ ಮಾಡಿರಿ ಅದಕ್ಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟನೇ ಅದ ಎಡಿಟ್ ಮಾಡೋದು ವೀಡಿಯೋ ಮಾಡೋದು ಇದಕ್ಕೆ ಕಂಟೆಂಟ್ ಹುಡುಕ್ತಾ ಇರ್ಬೇಕು ಕುಕ್ಕಿಂಗ್ ಅಂದ್ರೆ ಭೀ ಎಷ್ಟೆಲ್ಲ ಅಡುಗೆ ಮಾಡ್ಬೇಕು ಮನೆಗೆ ಹೌದಿಲ್ಲ ಸೊ ಅದಕ್ಕಂತ ಕೇಸಿಂದ ಲೈಕ್ ಹಾಕ್ರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಹೊಸೊಬ್ರು ನೋಡತ್ತೀರಿ ಎಲ್ರಿಗೂ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ
ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಅಂತ ಹಾಗೆ ಟೂರ್ ಸೆಲೆಕ್ಟ್ ವೇಟ್ ಮಾಡ್ರಿ ಎಲ್ಲಿಗೆ ಹೋಗ್ಲತ್ತೀವಿ ಏನಿಲ್ಲ ಅಂತ ಆಯ್ತು ಬರ್ತಿದ್ರಿ ವ್ಲಾಗ್ ನೆಕ್ಸ್ಟ್ ವ್ಲಾಗಿಗೆ ಅದೇ ಇದ್ದಿರ್ಬೇಕು ಹಾಂ ಮಮ್ಮಿ ಸೊ ಸೂಪರ್ ಎಕ್ಸೈಟೆಡ್ ಇದ್ದೀವಿ ನಾವು ರೀ ನಮ್ಮ ತಂಗಿ ನೋಡ್ರಿ ಈಗ ಬ್ಯಾಕ್ ಕ್ಯಾಮ್ರಾ ಫೇಸಸ್ ಮಾಡತ್ತಾಗಿ ಸೊ ನೆಕ್ಸ್ಟ್ ಕ್ಯಾಮ್ರಾ ಈಗ ಏನಿಲ್ಲ ಸೀದಾ ಟೂರಿಂದೇ ಅದ ಸೊ ಅದಕ್ಕಂತ ಸ್ಟೇ ಟ್ಯೂನ್ ಹಿಂಗೆ ಎಸ್ ಸೊ ಅದಕ್ಕಂತ ವಿಡಿಯೋ ಫುಲ್ ಲಾಸ್ಟ್ ತನಕ ನೋಡ್ರಿ ಸ್ಟಾರ್ಟಿಂಗ್ ಎಂಡ್ ತನಕ ನೋಡ್ರಿ ವ್ಲಾಗ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ಏನೆಲ್ಲ ಕಂಟೆಂಟ್ ಬೇಕಂತ ಕೇಸಿಂದ ಕಮೆಂಟ್ ಮಾಡ್ರಿ ಅದ್ರದಾಗ ನೀವು ಮಾಡ್ತೀವಿ ನಾವು ವ್ಲಾಗ್ ಚಲೋ ಬಾಯ್. ಅಡಿಗೆ ಕುಕಿಂಗ್ ಇಲ್ಲ ಮಾಡ್ಲಕ್ ಹತ್ತೀವ್ರಿ ಅಡಿಗೆದು ನೋಡಿ ಲೈಕ್ ಹಾಕ್ರಿ ಒಟ್ಟ ಏನ್ರಿ 5 ಲೈಕ್ ಸಿಗ್ತಾರೆ ಹಂಗಾದ್ರೆ ಮಾಡ್ಲಕ್ ಹೆಂಗಿದಾಗ್ತದೆ ಹೇಳ್ರಿ. ಯೂಟ್ಯೂಬ್ದಾಗ ಏನ್ ಮಾಡ್ತಾನೆ ಯಾರಿಗೆ ಗೊತ್ತು. ಹಾ ಯೂಟ್ಯೂಬ್ದವ್ರು ಏನ್ ಮಾಡ್ತಾರೋ ಏನ್ ಸುದ್ದಿ ಅಲ್ಲಿಗೆ ಹೋಲ್ಡ್ ಮತ್ತೆ ನಿಂದು ಶಾರ್ಟ್ಸ್ ಬ್ರೋ ಮ್ಯಾಂಗೋ ಐಸ್ ಕ್ರೀಮ್ 12K ವ್ಯೂಸ್ ಆಗ್ಯಾವ ಬರೀ ವ್ಯೂಸ್ಗಳು ಇಷ್ಟು ಹೆಚ್ಚಿಗೆ ಆಗ್ತಾವ ಬಟ್ ಅದು ಅಲ್ಲಿಂದ ಇನ್ಸ್ಟಾಗ್ರಾಮ್ದಾಗ ಯಾವ ಲೆವೆಲಿಗೆ ಓಡ್ಲತ್ತಾವ ವಿಡಿಯೋಸ್ಗಳು ಈ ಕಡೆ ಯೂಟ್ಯೂಬ್ದಾಗ ಶಾರ್ಟ್ಸ್ ಆಗ್ಲಿ ಲಾಂಗ್ ವಿಡಿಯೋಸ್ ಬ್ಲಾಗ್ ಆಗಲಿ ಕಮ್ಮಿ ಆಗ್ಲತ್ತಾವ ಸ್ಟಾರ್ಟಿಂಗ್ ಚಲೋ ಸಿಗ್ಲತ್ತೀವಿ ಲೈಕ್ಸ್ ಅದೆಲ್ಲ ಈಗ ಕಮ್ಮಿ ಆಗ್ಲತ್ತವ ಈಗ ಏನ್ ಪ್ರಾಬ್ಲಮ್ ಆಗ್ಯದೋ ಗೊತ್ತಿಲ್ಲ ಇಷ್ಟಕ್ಕೆ ಸ್ಟಾಪ್ ಆಗ್ಬಿಡ್ತಾವ ಇಷ್ಟೇ ಲೈಕ್ ಇಷ್ಟು ವ್ಯೂಸ್ ನೋಡಿದ್ರೆ ಹೆಚ್ಚಿಗಿರ್ತಾವ ಇಷ್ಟೇ ಲೈಕ್ ಅನ್ಕಿಸಿ ಸ್ಟಾಪ್ ಆಗ್ತಾವ 20-30 ಅದ್ರ ಮೇಲೆ ಹೆಗ್ರಲಾಗ್ಯಾವ ಮೊದಲು ಚಲೋ ಆತೀವಿ ಈಗ ಏನ್ ಬಿ ಒಂದ್ ಬಿ ಇದಾಗಲಾಗ್ಯದ ಅಲ್ಲಿ ಅದೇ ವಿಡಿಯೋ ಇನ್ಸ್ಟಾಗ್ರಾಮ್ದೇ ಹಾಕಿದ್ರೆ ಎಷ್ಟು ಚಲೋ ಲೈಕ್ ಸಿಗ್ತವೆ ಏನ್ ಪ್ರಾಬ್ಲಮ್ ಆಗ್ಯದ ಗೊತ್ತಿಲ್ಲ ನಿಮಗೆ ಎಂತೋ ಗೊತ್ತಿತ್ತು ಎದ್ರ ಸಲಕ್ಕೆ ಏನಾಗ್ಯದ ಹಿಂಗೆ ಪ್ರಾಬ್ಲಮ್ ಅಂತ ಯಾರಿಗಾರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ ಸೊ ಹಿಂಗೆ ಯೂಟ್ಯೂಬ್ ಕಡ್ಲಿಂತೆ ಆಗ್ಲತ್ತು ಏನಾಗ್ಲತ್ತು ಗೊತ್ತಿಲ್ಲ ಇನ್ನ ಪಿನ್ ಲೆಟರ್ ಬಿ ಬಂದಿಲ್ಲ ನನಗೆ ಏನ್ ಪ್ರಾಬ್ಲಮ್ ಆಗತ್ತು ಅದು ಬಿ ಗೊತ್ತಿಲ್ಲ ಐಡಿಯಾ ಇಲ್ಲ ನನಗ ಮತ್ತು ಯಾವಾಗೋ ಇದು ಆಗಿ ಜನರೇಟ್ ಆಗ್ಯದ ಮತ್ತ ಏನಿಲ್ಲ ಗಣೇಶ ಚತುರ್ಥಿ ಅವಾಗೆ ಕೂತು ನನ್ ಮೊನೆಟೈಸೇಷನ್ ಎಲ್ಲ ಅವಾಗೆ ಆಗ್ಯದ ಅಂದ್ರೆ ಬಿ ಇನ್ನೂ ತನ ಬರಲ್ಲ ಆಗಸ್ಟ್ದಾಗ ಹಾ ಗಣೇಶ ಚತುರ್ಥಿ ಅವಾಗೆ ಹಾ ಆಮೇಲ್ರಿ ಮತ್ತು ಏನಪ್ಪಾ ಸಬ್ಸ್ಕ್ರೈಬರ್ ನೋಡಿದ್ರೆ ರೀ ನಮಗೂ 5700 ಸಬ್ಸ್ಕ್ರೈಬರ್ ಅದಾರ್ರಿ ಅಂದ್ರೂ ಏನು ಇದನ್ನೇ ಇಲ್ಲ ಪಿನ್ ಲೆಟರ್ ಇಲ್ಲ ಮೇನ್ ಅದೇ ಅದ ಪಿನ್ ಲೆಟರ್ ಏನ್ ಪ್ರಾಬ್ಲಮ್ ಅದ ಗೊತ್ತಿಲ್ಲ ಯಾರಿಗೂ ಗೊತ್ತಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಹಾಕಿಸಿ ಲೈಕ್ ಆದ್ರೂ ಅಡಿಗೆದ ಲೈಕ್ ಆದ್ರೂ 2-4 ಲೈಕ್ ಆದ್ರೆ ಅಡಿಗೆ ಮಾಡಿಕಿಸ್ ಹಾಕ್ಲಕ್ಕ ಅಷ್ಟು ತಕ್ಲೀಫ್ ಪಟ್ಟಿಕಿಸ್ ಅಡಿಗೆ ಹಾಕ್ತಿವ್ರಿ ಲೈಕ್ 4-3 ಸಿಕ್ಕ ಮೇಲೆ ಹಾಕ್ಲಕ್ ಇದು ಅನಿಸ್ತದ ಇಂಟ್ರೆಸ್ಟ್ ಬರಲ್ಲ ಅದು ಯಾಕಂದ್ರೆ ಡಿಸಪಾಯಿಂಟ್ ಫೀಲ್ ಆಗ್ತದ ಹಂಗಾಗಿ ಏನ್ ಅನಿಸ್ಲತ್ತರಿ ಬಿಡು ಎಷ್ಟು ಇದು ಮಾಡಿದ್ರು ಇದು ನಮ್ಮ ಮನೆಯವ್ರು ಅದಕ್ಕಂತ ಹೆಚ್ಚಿಗೆ ನೋಡತ್ತೀರಿ ವಿಡಿಯೋಸ್ಗಳು ಲಾಂಗ್ ವಿಡಿಯೋ ವ್ಲಾಗ್ಸ್ಗಳು ಹಾಕಲಾಗಿ ನಾನೇ ಒಂದೊಂದ್ಸಲ ನಾ ಡೌನ್ ಆದಾಗ ನಮ್ಮ ಮಮ್ಮಿನೇ ನಂಗೆ ಬೂಸ್ಟ್ ಮಾಡ್ತಾರ ನಮ್ಮ ಮಮ್ಮಿ ಇದು ಆದಾಗ ನಾನೇ ಅವ್ರಿಗೆ ಒಂದು ಸ್ವಲ್ಪ ನಡಿ ಮಾಡೋ ಅನ್ಕೇಸಿ ವ್ಲಾಗ್ಸ್ ಮಾಡಮ್ಮ ನಾ ಇದು ಮಾಡ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳತ್ತೀವಿ ಸೊ ಅದಕ್ಕೆ ನೀವು ಬಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಇಷ್ಟೆಲ್ಲ ಫ್ಯಾಮಿಲಿ 5000 ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಅದರ ಸುಮ್ಮಲ್ಲ ಯಾಕಂದ್ರೆ ವ್ಯೂಸ್ಗಳು ಬಿ ಹೆಚ್ಚಿರಬೇಕು ಸುಮ್ 5000 ಇಡಿ ಹಾ ಮ್ಯಾಲ್ ಹರ ಅದು 5000 ಬಿಡು 700 ಬಿ ಸಬ್ಸ್ಕ್ರೈಬರ್ಸ್ ಲೈಕ್ ಹಾಕಲ್ಲ ನೋಡ್ರಿ ನನ್ನ ತಂಗಿ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡತ್ತಾಳ ನನಗೆ ಪ್ಲೀಸ್ ಹಂಗೆ ಮಾಡಕ್ಕೆ ಕೊಡ್ಲಕ್ಕೆ ಹೋಗ್ಬೇಡ್ರಿ ಸೊ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ರಿ ನೋಟಿಫಿಕೇಶನ್ ಬರ್ತದೆ ಒಂದು ಲೈಕ್ ಹಾಕ್ಬಿಡ್ರಿ ಹಂಗೆ ಬ್ಲಾಗ್ ಫುಲ್ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡ್ರಿ ಒಂದೊಂದ್ಸಲ ನೋಟಿಫಿಕೇಶನ್ ಹೋಗಲ್ಲ ಭಾಳ ದಿನ ಆದ್ಮೇಲೆ ಹೋಗ್ತದೆ ಯಾಕಂದ್ರೆ ನನಗೆ ಇಲ್ಲೇ ಮನೆಗೆ ನಾ ಇದ್ದಕ್ಕೆ ನನಗೆ ಲೇಟ್ ಬರ್ತಲ್ಲ ಅದಕ್ಕೆ ಅಟ್ಲೀಸ್ಟ್ ಓಪನ್ ಮಾಡ್ಕೇಸಿಂದ ನಾನು ನೋಡ್ಬೇಕು ನೋಟಿಫಿಕೇಶನ್ ಯಾವಾಗ ಭೀ ಬರಲ್ಲ ಹೌದು ನೋಟಿಫಿಕೇಶನ್ ಒಂದೊಂದ್ಸಲ ಏನೋ ಒಬ್ಬರೊಬ್ಬರೇ ಲೇಟ್ ಹೋಗ್ತದಂತ್ರಿ ಅದು ಏನೋ ಗೊತ್ತಿಲ್ಲ ಪ್ರಾಬ್ಲಮ್ ಮತ್ತೆ ಇಲ್ಲೇ ನಾನೇ ಮನೆಗೆ ಇರ್ತೀನಿ ನನಗೆ ಜಲ್ದಿ ಬರಲ್ಲ ನೀವು ಅಂದಮ್ಯಾಕ ಅವಾಗ ಹೋಗಿ ತೆಗೆದು ನೋಡ್ತೀನಿ ನಾ ಅಂದ್ರೆ ನೋಡ್ರಿ ಏನು ಅದೇನೋ ಇದ್ರಲಿಂದ ಈ ಕಡ್ದು ಹಾಲತ್ತದ ಏನಲ್ಲತ್ತದ ರೀ ಯೂಟ್ಯೂಬ್ ಕಡ್ದು ಹಾಲತ್ಲಿಂದ ಹಾಲತ್ತದೋ ಏನಲ್ಲತ್ತದ ಗೊತ್ತಾಗೋದ್ರಿ ನಮಗೂ ಸ್ವಲ್ಪ ಯಾರಿಗೆ ಗೊತ್ತದ ಜರ ಇದನ್ನ ಕಮೆಂಟ್ ಮಾಡ್ಕಿಸ ಹೇಳ್ರಿ ಗೊತ್ತಿದ್ದವ್ರು ನಿಮ್ಮ ವಿಡಿಯೋ ಭಾಳ ದಿವ್ಸಲಿಂದ ಮಾಡೋರು ಅದೇ ಎಲ್ಲ ಬಗ್ಗೆ ಐಡಿಯಾ ಇದ್ರೆ ಹೇಳ್ರಿ ಯೂಟ್ಯೂಬ್ ಬಗ್ಗೆ ಎಂತ ಐಡಿಯಾ ಇದ್ರೆ ಜರ ಹೇಳ್ರಿ ನಮಗೂ ಗೊತ್ತಾಗ್ತದಲ್ಲ ನಮಗೂ ಸ್ವಲ್ಪ ನೀವು ಗೊತ್ತಿದ್ದವ್ರು ಹೇಳಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತದ ಯಾಕಂದ್ರೆ ಏನಾರ ಕೇಳ ನೋಡಿ SHK ಅಂತ ಹೆಂಗೆ ಬರ್ಕೊಂಡ್ರಿ ನೀ ಹೆಂಗೆ CSK ಅಂತ ಬರ್ಕೋತಲ್ಲಿ SHK ಅಂತ ಬರ್ಕೊಂಡ್ರಿ ಅದ್ರ ಮ್ಯಾಲ ನೋಡ್ದಮ್ಮಿ ಒಂದು ಚೀಲ ಚೇಂಜ್ ಅಂತ ಮಾಡ್ತಾನ ಬಟ್ ಅಟ್ಲೀಸ್ಟ್ ಐ ಆಮ್ ಪ್ರೌಡ್ ಆಫ್ ಮೈ ಫಾದರ್ ಅವ್ರು ಏನು ನಮ್ಮ ಅಪ್ಪೇನು ಅವ್ರ ಅಪ್ಪನೇನು ಪ್ರೌಡ್ ಇದ್ರು ನಮ್ಮ ಅಪ್ಪಗೆ ಕೇಳಬೇಕಾಗ್ತದೆ ಬಟ್ ಐ ಡೋಂಟ್ ಥಿಂಕ್ ಸೊ ಅವ್ರ ಪಪ್ಪ ನಾವು ಮಮ್ಮಿಗೆ ಜಗತ್ತಿಸ್ತಾ ಇರ್ತಿದ್ದಿದ್ದು ಅದೆಲ್ಲ ಫ್ಯಾಮಿಲಿ ಮ್ಯಾಟ್ರ್ ವಾಟ್ ಎವರ್ ಸೆಕೆಂಡ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್ ಗುಡ್ ನೈಟ್ ಶುಭರಾತ್ರಿ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಅನು ಗುಡ್ ನೈಟ್ ಗುಡ್ ನೈಟ್ ನೀವು ಬಿ ಹೇಳ್ರಿ ಬ್ಯಾಕ್ ಕ್ಯಾಮ್ರಾದವ್ರೆ ಆಯ್ತ್ರಿ ಗುಡ್ ನೈಟ್ ರೀ ಮಲ್ಕೋರಿ ಎಲ್ಲರೂ 11:30 ಆಗತ್ತದ ಸಿಗೋದೇ ಎಲ್ಲ ನಾಳೆ